ಹೌದಣ್ಣ, ಇಷ್ಟು ದಿನ ನಿನ್ನ ದುಡಿಮೆಯಲ್ಲಿ ನಾವೆಲ್ಲರೂ ಸುಖವಾಗಿದ್ವಿ, ಸಂತೋಷವಾಗಿದ್ವಿ. ಈಗ ಕಷ್ಟದಲ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ. ಸುಖ ಮಾತ್ರ ಬೇಕು, ದುಃಖ ಬೇಡ ಅಂದ್ರೆ ಹೇಗೆ ಹೇಳು? ನಿನ್ನ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿರ್ತೀವಿ. ಆ ಮಹಾಸ್ವಾಮಿಗಳು ಹೇಳಿದಾಗೆ ಮುನೇಶ್ವರನ ಕುರಿತು ಬೆಳ್ಳಿ ವ್ರತ ಮಾಡಲಿ. ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮುತ್ತು, ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ. ಮಾವ, ನಾನಾಗಲೇ ವ್ರತದ ಸಂಕಲ್ಪ ಮಾಡಾಗಿದೆ. ಯಾರು ಹೇಳಲಿ ಬಿಡಲಿ, ನಾನು ವ್ರತ ಮಾಡೋದ್ರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಬೆಳ್ಳಿ, ನಿನ್ನ ಭಕ್ತಿ ನಂಬಿಕೆನ ನಾವು ಯಾವತ್ತೂ ಪರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಮುತ್ತು, ಆ ಮಹಾಸ್ವಾಮಿಗಳು ಹೇಳಿದಾಗೆ ಬೆಳ್ಳಿ ದೈವ ಬಲ ನಿನ್ನ ಮೇಲಿರುತ್ತೆ. ನಮ್ಮೆಲ್ಲರ ಪ್ರಾರ್ಥನೆ ಆರೈಕೆನೂ ನಿನ್ನ ಮೇಲಿರುತ್ತೆ. ಹೌದು ಮುತ್ತಣ್ಣ, ಎಂಥ ಪರಿಸ್ಥಿತಿ ಬಂದರೂ ನಾವೆಲ್ಲರೂ ನಿಮ್ಮ ಜೊತೆನೇ ಇರ್ತೀವಿ. ಮನೇಲಿರೋದಾದ್ರೂ ಒಟ್ಟಿಗೆ ಇರೋಣ, ಅದೇ ಬೀದಿಲಿ ನಿಲ್ಲೋದಾದ್ರೂ ಒಟ್ಟಿಗೆ ನಿಲ್ಲೋಣ ಅಣ್ಣ. ಮುತ್ತಣ್ಣ, ಏನ ಯಾಕೋ ಯಾಕೋ ಸೋತಿದ್ದೆ ನೀನು? ಸೂರ್ಯ ಕಣೋ, ಸೂರ್ಯನ ನೀರಲ್ಲಿ ನೋಡಿದ್ರು ಸೂರ್ಯನೇ, ಕೆಸರಲ್ಲಿ ನೋಡಿದ್ರು ಸೂರ್ಯನೇ ಕಣೋ. ನಿನ್ನ ತೇಜಸ್ಸು ಯಾವತ್ತೂ ಕಮ್ಮಿ ಆಗಲ್ಲ ಕಣೋ. ನೀರು ಕೊಟ್ಟು ಬದುಕ್ತವನು ಕಣೋ. ಹಿಂಗ ಮಾಡಕ್ಕೆ ಈ ಷಣ್ಮುಖ ಬಿಡಲ್ಲ. ಏಯ್, ಎಷ್ಟು ಜೀವನ ಬೆಳೆಸಿದ್ಯೋ, ನೀನು ಕುಸಿದು ಕೂರದ. ನನ್ನ ಮುತ್ತು ಕುಸಿದು ಕೂರದ. ನೀನು ಸೋಲೋನಲ್ಲ ಕಣ, ಎಲ್ಲ ಕಷ್ಟಗಳೆಲ್ಲ ಮೆಟ್ಟಿನಿಲ್ಲ. ಮಗು ನೋಡು ಐಶು, ಅವಳೆಷ್ಟು ಧೈರ್ಯವಾಗಿದ್ದಾಳೆ. ಯಾಕೆ ಹೇಳೋ? ಮುತ್ತಣ್ಣ ಜೊತೆಗಿದ್ದಾನೆ ಅಂತ ನೀನಿದ್ರೆ ಸಾಕು, ಎಲ್ಲದನ್ನೂ ಎದುರಿಸ್ಬೋದು ಕಣೋ. ನನಗೆ ಈಗ ಧೈರ್ಯ ಬರ್ತಿದೆ. ಮಹಾಸ್ವಾಮಿಗಳ ಮಾತು ಕೇಳಿ ಆಕಾಶನ ತಲೆ ಮೇಲೆ ಬಿದ್ದಾಗಿತ್ತು. ಮತ್ತೆ ನನ್ನ ಜೀವನದಲ್ಲಿ ಒಳ್ಳೆ ದಿನಗಳು ಬರೋದೇ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತು. ಈಗ ಏನೇ ಸಮಸ್ಯೆ ಬಂದರು ಎದುರಿಸ್ಬೋದು ಅನ್ನೋ ಆತ್ಮವಿಶ್ವಾಸ ಬರ್ತಿದೆ. ಅಮ್ಮ, ಸ್ವಾಮೀಜಿಗಳು ಹೇಳಿದ್ ಕೇಳಿದ ಮೇಲೆ ನನಗೆ ತುಂಬ ಶಾಕ್ ಆಗಿಬಿಟ್ಟಿದೆ. ಇನ್ನೂ ಆ ಶಾಕಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಅಲ್ಲ ಅಮ್ಮ, ಅಣ್ಣ ಆಸ್ತಿ ಎಲ್ಲ ಕಳ್ಕೊಂಡು ಬೀದಿಯಲ್ಲಿ ನಿಲ್ತಾರೆ ಅಂತ ಹೇಳ್ಬಿಟ್ರಲ್ಲ. ಶರ್ಮಿಳಾ, ಮಹಾಸ್ವಾಮಿಗಳು ಸುಮ್ಮನೆ ಹೇಳಿರೋದಿಲ್ಲ, ಅದರಲ್ಲಿ ಸತ್ಯ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಮುತ್ತುಗೆ ಎಲ್ಲ ರೀತಿಯಲ್ಲೂ ಬೆಂಬಲವಾಗಿರಬೇಕು. ಅಮ್ಮ, ನನಗೊಂದು ಯೋಚನೆ ಬರ್ತಿದೆ. ಅದು ಸರಿನೋ ತಪ್ಪೋ ಅಂತ ಗೊತ್ತಿಲ್ಲ, ಆದರೆ ನನಗೆ ಅನ್ಸಿದ್ದನ್ನ ಹೇಳ್ತೀನಿ. ಅಮ್ಮ, ಅಣ್ಣನ ಹೆಸರಲ್ಲಿ ಆಸ್ತಿ ಇದ್ರೆ ತಾನೆ ಅವನು ಅದನ್ನೆಲ್ಲ ಕಳ್ಕೊಳ್ಳೋದು. ಇಡೀ ಆಸ್ತಿನ ನನ್ನ ಹೆಸರಲ್ಲಿ ಇಲ್ಲಾಂದ್ರೆ ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಹೇಗೆ? ನಾವೇ ಅದನ್ನ ಇಟ್ಕೋಬೇಕು ಅಂತ ಏನಿಲ್ಲ. ಅಣ್ಣನ ಬ್ಯಾಟ್ ಟೈಮ್ ಮುಗಿದ್ಮೇಲೆ ಮತ್ತೆ ಅಣ್ಣನ ಹೆಸರಿಗೆ ಬರ್ಕೊಡೋಣ. ಅಣ್ಣ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಮಗೂ ಒಳ್ಳೇದಲ್ವಾ? ಆಸ್ತಿ ನಮ್ಮ ಹೆಸರಲ್ಲೇ ಇರುತ್ತೆ. ಹೇಗಿದೆ ಅಮ್ಮ ನನ್ನ ಐಡಿಯಾ? ಮನೆ ಹೊತ್ಕೊಂಡು ಉರಿತಿರ್ಬೇಕಾದ್ರೆ ಮೈ ಕಾಯಿಸ್ಕೊಂಡ್ರಂತೆ, ಹಾಗಾಯ್ತು. ಒಂದು ಕಡೆ ಬೈರ ಮಣ್ಣಲ್ಲಿ ಮಣ್ಣಾಗಿ ಹೋದ, ಇನ್ನೊಂದು ಕಡೆ ಮುತ್ತು ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಪಾಲಾಗ್ತಾನೆ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ಸ್ಕೋಬೇಕು ಅನ್ನೋ ಯೋಚನೆ ಮಾಡ್ತಿದ್ಯಲ್ಲ, ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಯಾಕಮ್ಮ, ನಾನೇನು ತಪ್ಪು ಹೇಳ್ದೆ? ಆಸ್ತಿ ಉಳಿಸ್ಕೋಬೇಕು ಅಂತ ತಾನೇ ನಾನು ಹೇಳಿದ್ದು. ಶರ್ಮಿಳಾ,
ನೀನು ಹೇಳಿದ್ದು ಅರ್ಧ ಸರಿ ಅರ್ಧ ತಪ್ಪು. ನನ್ನ ಜೊತೆ ಬಾ. ಎಲ್ಲಿಗಮ್ಮ? ನೀನು ಏನೂ ಮಾತಾಡದೆ ನನ್ನ ಜೊತೆ ಸುಮ್ಮನೆ ಬಾ. ಚಿತ್ರಕ್ಕ, ಈ ಮನೆ ನೆಮ್ಮದಿ ಸಂತೋಷನೆಲ್ಲ ಅಮಾಯಕ ಕಿತ್ಕೊಂಡ್ಬಿಟ್ರು. ಯಾವ ತಪ್ಪು ಮಾಡದೇ ಇರೋ ಮುತ್ತು ಮಾವನ ಕತ್ತಿ ಹಲಗಿನ ಮೇಲೆ ನಿಲ್ಲಿಸಿ ಪರೀಕ್ಷೆ ಮಾಡ್ತಿದ್ದಾರೆ. ಮುತ್ತು ಮಾವ ಏನ್ ತಪ್ಪು ಮಾಡಿದ್ದಾರೆ? ಯಾರಿಗೂ ದ್ರೋಹ ಮಾಡಿಲ್ಲ, ಎಲ್ರಿಗೂ ಒಳ್ಳೇದ್ ಮಾಡಿದ್ದಾರೆ. ಆ ದೇವ್ರು ಯಾಕೆ ಒಳ್ಳೆಯವ್ರನ್ನ, ಪ್ರಾಮಾಣಿಕವಾಗಿರೋರ್ನೇ ಇಷ್ಟೊಂದು ಪರೀಕ್ಷೆ ಮಾಡ್ತಾನೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಾನು ಈ ಮನೆಗೆ ಮದುವೆ ಕಾಲಿಡ್ಗಳಿಗೇನೆ ಚೆನ್ನಾಗಿಲ್ಲ ಅನ್ಸತ್ತೆ. ನಾನೇ ಅವ್ರ ಸಂತೋಷ ನೆಮ್ಮದಿನೆಲ್ಲ ಕಿತ್ಕೊಂಡ್ಬಿಟ್ನೇನೋ ಅನ್ನಿಸ್ತಿದೆ ಅಕ್ಕ. ಇಂಥ ಸಮಯದಲ್ಲಿ ನೀವು ಇದ್ದಿದ್ರೆ ಇದು ಯಾವುದು ನಡೆಯೋದಕ್ಕೆ ಬಿಡ್ತಿರ್ಲಿಲ್ಲ. ನಾಳೆಯಿಂದ 3 ದಿನ ಮುನೀಶ್ವರ ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡ್ತಿದ್ದೀನಿ. ನಾನು ಅವ್ರ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೂ ನನಗೆ ಶಕ್ತಿ ಬೇಕು. ನೀವೇ ನನ್ಗೆ ಆ ಶಕ್ತಿ ಕೊಡ್ಬೇಕು ಅಕ್ಕ. ಮುತ್ತು, ಹಾ ಚಿಕ್ಕಮ್ಮ. ನಿನ್ನ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ ಚಿಕ್ಕಮ್ಮ. ಶರ್ಮಿಳಾ ಒಂದು ಐಡಿಯಾ ಹೇಳಿದ್ದಾಳೆ. ಅದನ್ನು ಯೋಚನೆ ಮಾಡಿ ನೋಡಿದ್ರೆ ಅದರಲ್ಲೂ ಅರ್ಥ ಇದೆ ಅಂತ ಅನ್ನಿಸ್ತು. ಮಹಾಸ್ವಾಮಿಗಳು ಹೇಳಿದ್ರು ನಿನ್ನ ಹೆಸರಲ್ಲಿರೋ ಆಸ್ತಿ ಎಲ್ಲ ನಿನ್ನ ಕೈ ಬಿಟ್ಟು ಹೋಗಿ ನೀನು ಬೀದಿ ಪಾಲಾಗ್ತೀಯಾ ಅಂತ. ಹಾಗಾಗದೇ ಇರೋದಕ್ಕೆ ನಾವೆಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮುತ್ತು. ಹೌದಣ್ಣ. ಆ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಇದ್ರೆ ತಾನೇ ಅದು ನಿನ್ನ ಕೈ ಬಿಟ್ಟು ಬೀದಿ ಪಾಲಾಗೋದು. ಆ ಆಸ್ತಿ ನಿನ್ನ ಹೆಸರಲ್ಲಿ ಇಲ್ಲದೆ ಹೋದರೆ ನೀನು ಅದನ್ನು ಕಳ್ಕೊಳ್ಳೋ ಪ್ರಮೇಯನೇ ಬರೋದಿಲ್ಲ ಅಲ್ವಾ? ನಿನ್ನ ಹೆಸರಲ್ಲಿರೋ ಆಸ್ತಿ ಎಲ್ಲ ಬೆಳ್ಳಿ ಹೆಸರಿಗೆ ಮಾಡಿಸ್ಬಿಟ್ರೆ ನಿನ್ನ ಜಾತಕದ ಫಲ ಸರಿ ಆದಮೇಲೆ ಬೆಳ್ಳಿ ಹೆಸರಲ್ಲಿರೋ ಆಸ್ತಿನ ನಿನ್ನ ಹೆಸರಿಗೆ ಮಾಡಿಸಿದ್ರೆ ಆಯಿತು. ನಿನ್ನಿಚ್ಛೆ ಇಲ್ಲ ಅಂದರೆ ಅವಳ ಹೆಸರಲ್ಲೇ ಇರಲಿ ಬಿಡು. ಒಳ್ಳೆ ಐಡಿಯಾ ಚಿಕ್ಕಮ್ಮ, ಹಾಗೆ ಮಾಡೋಣ. ಆದರೆ ಅದು ತಕ್ಷಣಕ್ಕೆ ಆಗುವಂಥ ಕೆಲಸ ಅಲ್ಲ ಚಿಕ್ಕಮ್ಮ. ಪ್ರಾಪರ್ಟೀಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಏನು ಪ್ರಾಬ್ಲಮ್ ಮುತ್ತು? ನಮ್ಮ ರೈಸ್ ಮಿಲ್ ಮೇಲೆ 1 ಕೋಟಿ ಸಾಲ ಇದೆ. ಅದಕ್ಕೆ ಶ್ಯೂರಿಟಿ ಅಂತ 50 ಎಕರೆ ಜಮೀನ ಪ್ಲೆಡ್ಜ್ ಮಾಡಿದ್ದೀವಿ. ಜೊತೆಗೆ ಇಟ್ಕೆ ಫ್ಯಾಕ್ಟ್ರಿ ಮೇಲೂ ಸಾಲ ಇದೆ. ನಾವು ಏನು ಮಾಡೋದು ಚಿಕ್ಕಮ್ಮ? ನಾವು ಮೊದಲು ಲಾಯರ್ನ ಕನ್ಸಲ್ಟ್ ಮಾಡಬೇಕು. ಸಾಲನೆಲ್ಲ ತೀರಿಸಿ ನೋಡಿ ಸರ್ಟಿಫಿಕೇಟ್ ತೊಗೊಂಡು ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೋಬೇಕು. ಇದೆಲ್ಲ ಆಗೋದಕ್ಕೆ ಕನಿಷ್ಠ ಪಕ್ಷ 2 ರಿಂದ 3 ತಿಂಗಳಾಗುತ್ತೆ ಚಿಕ್ಕಮ್ಮ. ಅಷ್ಟೊಂದು ನಿಧಾನ ಆಗುತ್ತೆ ಅನ್ನೋದಾದ್ರೆ ಪರವಾಗಿಲ್ಲ ಬಿಡು. ಶರ್ಮಿಳಾ ಹೇಳಿದ್ಲಲ್ಲ ಅಂತ ಒಂದು ಮಾತು ಹೇಳಿದೆ. ಸರಿ, ಈ ವಿಷಯ ಬಿಡು. ಮೊದಲು ಬೆಳ್ಳಿಗೆ ದೇವಸ್ಥಾನದಲ್ಲಿ ಮಾಡಬೇಕಾಗಿರೋ ವ್ರತದ ಬಗ್ಗೆ ಯೋಚನೆ ಮಾಡೋಣ. ಎಲ್ಲ ವ್ಯವಸ್ಥೆನೂ ಮಾಡಿಬಿಡು. ಏನಮ್ಮ ನೀನು? ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ನಿನ್ನ ಹೆಸರೋ ಇಲ್ಲ ನನ್ನ ಹೆಸರೋ ಆಸ್ತಿನ ರಿಜಿಸ್ಟರ್ ಮಾಡ್ಸೋಕೆ ಅಣ್ಣಂಗೆ ಹೇಳು ಅಂತ ತಾನೇ ನಾನು ಹೇಳಿದ್ದು. ನೀನು ಹೋಗ್ಬಿಟ್ಟು ಬೆಳ್ಳಿ ಹೆಸರು ರಿಜಿಸ್ಟರ್ ಮಾಡಿಸು ಅಂತ ಹೇಳ್ತೀಯಲ್ಲ. ಶರ್ಮಿಳಾ, ನೀನು ಪದೇ ಪದೇ ನನ್ನ ಪರೀಕ್ಷೆ ಮಾಡೋದಕ್ಕೆ ಬರಬೇಡ. ಯಾವುದೇ ಕಾರಣಕ್ಕೂ ನಾನು ಮೊದಲಿನ ನೀಲಾಂಬರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಮನಸ್ಫೂರ್ತಿಯಾಗಿ ಬದಲಾಗಿದ್ದೀನಿ. ಬೆಳ್ಳಿಗೆ ತೊಂದರೆ ಕೊಡೋದಾಗ್ಲಿ, ಆಸ್ತಿ ಹೊಡೆಯೋ ಸಂಚು ಮಾಡೋದಾಗ್ಲಿ, ಇದೆಲ್ಲ ಮುಗಿದೋದ ಅಧ್ಯಾಯ. ಇದನ್ನೆಲ್ಲ ನನ್ನ ಮನಸ್ಸಿಂದ ಬೇರ್ ಸಹಿತ ಕಿತ್ತು ಹಾಕಿದ್ದೀನಿ. ನೀನು ಅಷ್ಟೇ. ನಿನ್ನ ಮನಸ್ಸಲ್ಲಿ ಏನಾದರೂ ಆ ರೀತಿ ದುರಾಲೋಚನೆ ಇದ್ರೆ ಅದನ್ನ ಈಗಿಂದೀಗಲೇ ಕಿತ್ತು ಬಿಸಾಕು.
ಭೈರನ್ ಸಾವು ನನ್ನ ಜೀವನದ ದಿಕ್ಕೇ ಬದಲು ಮಾಡಿದೆ. ಬದುಕೆ ನಶ್ವರ ಅನ್ನೋದನ್ನು ಸಾಬೀತು ಮಾಡಿ ನನ್ನ ಕಣ್ತೆರೆಸಿದೆ. ನನಗೀಗ ಯಾವ ಆಸ್ತಿ ಮೇಲೂ ಆಸೆ ಇಲ್ಲ. ಇರೋ ಅಷ್ಟು ದಿನ ನೆಮ್ಮದಿಯಾಗಿ ಶಾಂತಿಯಾಗಿ ಇದ್ರೆ ಸಾಕು ಅಂತ ಅನಿಸ್ತಿದೆ. ಈಗ ನಾವೆಲ್ಲರೂ ಮುತ್ತುಗೆ ಬೆಂಬಲವಾಗಿರ್ಬೇಕು. ಅವನು ಬೀದಿಗೆ ಬೀಳೋದು ಅಂತಂದ್ರೆ ನಾವೆಲ್ಲರೂ ಬೀದಿಗೆ ಬಿದ್ದ ಹಾಗೆ ಅಂತ ಅರ್ಥ. ನೀನು ಹೇಳೋದು ಸರಿಯಮ್ಮ. ತಕ್ಷಣಕ್ಕೆ ಬದಲಾಗೋ ಅಂದರೆ ಬದಲಾಗೋದು ತುಂಬ ಕಷ್ಟ ಅಂತ ನಾನು ನಿನ್ಗೆ ಅವತ್ತೇ ಹೇಳ್ದೆ ಅಲ್ವಾ. ಎಷ್ಟೇ ಬೇಡ ಅಂದ್ಕೊಂಡ್ರೂ ಈ ಥರ ಆಲೋಚನೆಗಳು ತಲೆಗೆ ಬಂದು ಹೋಗುತ್ತೆ. ಅದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಹೆತ್ತ ತಾಯಿಯಾಗಿ ನಾನು ಮಕ್ಕಳಿಗೆ ಸನ್ಮಾರ್ಗ ತೋರಿಸ್ಬೇಕಿತ್ತು. ಅದನ್ನ ಬಿಟ್ಟು ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಪ್ರಚೋದಿಸ್ಬಿಟ್ಟೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಅಷ್ಟೇ ದುರಾಸೆಯಿಂದ ಇವತ್ತೇ ಹೊರಗಡೆ ಬಂದ್ಬಿಡು. ಆಯ್ತಮ್ಮ, ನೀನು ಹೇಳ್ದಾಗೆ ಆಗಲಿ. ಮುತ್ತು ಮುತ್ತು ಇಲ್ಲಿದ್ದ? ನಮ್ಮ ಮನೆಯೆಲ್ಲ ಹುಡುಕಾಡ್ತೈತೆ. ಯಾಕೋ, ಏನು ವಿಷಯ? ಮುತ್ತು, ಊರಾಚಿರ ಮುನೇಶ್ವರ ದೇವಸ್ಥಾನ ಪೂಜಾರಿಗಳ ಹತ್ರ ಬೆಳ್ಳಿ ವ್ರತದ ಬಗ್ಗೆ ಮಾತಾಡಿ. ನಾಳೆ ಬೆಳಗ್ಗೆ 9 ಗಂಟೆಗೆ ರಾಹುಕಾಲ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಬಂದು ಮೊಣಕಾಲು ಪ್ರದಕ್ಷಿಣೆ ಶುರು ಮಾಡು ಅಂತ ಹೇಳಿದ್ದಾರೆ. ಸರಿ, ಹಾಗಾದರೆ ಬೆಳಿಗ್ಗೆ 8 ಗಂಟೆಗೆ ರೆಡಿ ಇರು. ಅಲ್ಲಿ ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಕರೆಕ್ಟ್ 8 ಗಂಟೆಗೆ ಹೊರಟ್ಬಿಡೋಣ. ಮುತ್ತು, ನೀವಿಬ್ಬರೇ ಹೋದ್ರೆ ಕಷ್ಟ ಆಗ್ಬೋದು. ಐಶುನ ಜೊತೆ ಕರ್ಕೊಂಡು ಹೋಗಿ, ಚಿಕ್ಕ ಪುಟ್ಟ ವಿಷಯಕ್ಕೆ ಸಹಾಯ ಆಗ್ಬೋದು. ಸರಿಯಾಗಿ ಹೇಳ್ದೆ ಕಣೋ. ಈಗಲೇ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಐಶುನು ಬರೋದಕ್ಕೆ ಹೇಳು. ಸರಿ ಮಾವ. ಷಣ್ಮುಖಣ್ಣ, ನೀವಿಲ್ಲಿದ್ದೇನು ಮಾಡ್ತೀರಾ? ನಮ್ಮ ಜೊತೆಲೇ ಬಂದ್ಬಿಡಿ. ಹೌದು ಕಣ, ತಕ್ಷಣಕ್ಕೆ ಏನಾದರೂ ತರಬೇಕು ಅಂದರೆ ಐಶುನ್ ಕಳ್ಸೋದಕ್ಕಾಗಲ್ಲ. ನೀನು ಇದ್ರೆ ಒಳ್ಳೇದು. ನೀನು ಬಂದ್ಬಿಡು. ಸರಿ, ನಾನು ಬರ್ತೀನಿ ಬಿಡು. ಇದಕ್ಕಿಂತ ಮುಖ್ಯವಾದ ವಿಷಯ ಬೇರೆ ಏನಿದೆ? ನಾನು ಹೇಳೋದೇ ಮರ್ತಿದ್ದೆ. ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ದೇವಸ್ಥಾನ ಸುತ್ತ ಒಳ್ಳೆ ಕಲ್ಲು ಹಾಸಿದ್ದಾರೆ. ಆರಾಮಾಗಿ ಮೊಣಕಾಲು ಸೇವೆ ಮಾಡ್ಬೋದು. ಹೌದಾ ಅಣ್ಣ? ಎಲ್ಲ ಮುನೇಶ್ವರನ್ ಕೃಪೆನೆ. ನಾಳೆಯಿಂದ 3 ದಿನ ವ್ರತ ಎಲ್ಲ ಸಾಂಗವಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು. ಸರಿ, ಬನ್ನಿ. ಬೆಳ್ಳಿ, ಏನು ಮಾಡ್ತಿದ್ಯಾ? ಮಾವ, ನಾನು ಕೆಳಗಡೆನೆ ಮಲ್ಕೋತೀನಿ. ಕೆಳಗೆ ಮಲಗ್ತೀಯಾ? ಅಲ್ಲ್ಯಾಕೆ ಮಲ್ಕೋತೀಯಾ? ನೀ ಇಲ್ತಾನೆ ಮಲ್ಕೋಬೇಕು. ನಿಜ ಮಾವ, ಆದರೆ ನಾನು ನಾಳೆಯಿಂದ ವ್ರತ ಮಾಡ್ತಿದ್ದೀನಿ. ವ್ರತ ಮಾಡಬೇಕಾದ್ರೆ ಎಲ್ಲ ವಿಷಯದಲ್ಲೂ ಪರಿಶುದ್ಧವಾಗಿರ್ಬೇಕಲ್ವಾ? ಮುನೇಶ್ವರ ತುಂಬ ಶಕ್ತಿ ಇರೋಂಥ ದೇವ್ರಂತೆ. ಅವ್ರ ಹತ್ರ ದೇಹ ಮನಸ್ಸೆಲ್ಲ ಪರಿಶುದ್ಧವಾಗಿ ಇಟ್ಕೊಂಡಿರ್ಬೇಕು, ಕಟ್ನಿಟ್ಟಲ್ಲಿರ್ಬೇಕು. ಹೋ, ಹೌದಲ್ವಾ? ಸರಿ, ಹಾಗಾದರೆ ನಾವು ಬೇರೆ ಬೇರೆನೇ ಮಲ್ಗೋಣ. ಆದರೆ ನಾ ಕೆಳಗೆ ಮಲ್ಗ್ತೀನಿ, ನೀ ಕಾಟ್ ಮೇಲೆ ಮಲ್ಕೋ. ಏನು ಹೇಳ್ತಿದ್ರ ಮಾವ? ಗಂಡನ ಕೆಳಗಡೆ ಚಾಪೆ ಮೇಲೆ ಮಲಗಿಸಿ ನಾನು ಮಂಚದ ಮೇಲೆ ಮಲ್ಕೊಳ್ಳೋದ? ಹಾಗೆಲ್ಲ ಮಾಡಬಾರ್ದು, ಅದು ಪಾಪ. ಬೇಡ ಬೇಡ, ನೀವೇ ಮಂಚದ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೋತೀನಿ. ಅದೇ ಸಂಪ್ರದಾಯ. ಬೆಳ್ಳಿ, ನಾನು ಶಾಸ್ತ್ರ ಸಂಪ್ರದಾಯ ದೃಷ್ಟಿಲಿ ಹೇಳ್ತಿಲ್ಲ, ನಾನು ಬದುಕಿನ ಸತ್ಯ ಹೇಳಿದ್ದು. ಹಾಗಂದ್ರೆ ಏನು ಮಾವ? ನೀವೇನು ಹೇಳ್ತಿದ್ರೆ ಅರ್ಥ ಆಗಲಿಲ್ಲ. ಮಹಾಸ್ವಾಮಿಗಳು ಹೇಳಿದ್ರಲ್ವ ಬೆಳ್ಳಿ, ನಾನು ಆಸ್ತಿ ಅಂತಸ್ತೆಲ್ಲ ಕಳ್ಕೊಂಡು ಬೀದಿಗೆ ಬರೋವಂಥ ಸ್ಥಿತಿ ನಂಗೆ ಬರುತ್ತೆ ಅಂತ. ಈಗೇನೋ ಮಲ್ಕೊಳ್ಳೋದಕ್ಕೆ ಮಂಚ, ಹಾಸಿಗೆ ಎಲ್ಲ ಇದೆ. ಆಮೇಲೆ ಏನೂ ಇರಲ್ಲ, ಕೆಳಗೆ ಮಲ್ಕೋಬೇಕು. ದಿಢೀರಂತ ಆ ರೀತಿ ಮಲ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಈಗಲಿಂದ ಅಭ್ಯಾಸ ಮಾಡಿಕೊಂಡ್ರೆ ಆಮೇಲೆ ಸುಲಭ ಆಗುತ್ತೆ. ಯಾಕೆ ಎಲ್ಲ ಮಾತಾಡ್ತಿದ್ದೀರಾ ಮಾವ? ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗತ್ತೆ. ಒಂದು ವೇಳೆ ನೀವೇನಾದರೂ ಅಂಥ ಸ್ಥಿತಿಗೆ ಬಂದರೆ ನಾನು ಮಂಚದ ಮೇಲೆ ಮಲಗಿ ನಿಮ್ಮನ್ನ ಬೀದಿಲಿ ಮಲಗಿಸ್ತೀನ? ನೀವು ಯಾವತ್ತೂ ಅಂಥ ಸ್ಥಿತಿಗೆ ಹೋಗಲ್ಲ. ಹೋಗೋದಕ್ಕೆ ನಾನು ಬಿಡೋದೂ ಇಲ್ಲ. ಮಹಾಸ್ವಾಮಿಗಳು ಹೇಳಿರ್ಬೋದು ಮಾವ, ಆದರೆ ನಾವು ಮೊದಲಿಂದಲೂ ದೇವರಲ್ಲಿ, ಗುರು ಹಿರಿಯರಲ್ಲಿ, ಸಾಧು ಸಂತರಲ್ಲಿ ಅಚಲವಾದ ಭಕ್ತಿ ನಂಬಿಕೆ ಇಟ್ಕೊಂಡಿರೋರು. ಆ ದೇವರು ನಮ್ಮನ್ನ ಅಂಥ ಸ್ಥಿತಿಗೆ ತಳ್ಳಲ್ಲ. ನೀವು ಧೈರ್ಯವಾಗಿರಿ. ಬೆಳ್ಳಿ,
ನಾನು ಆಸ್ತಿ ಅಂತಸ್ತು ಹೋಗುತ್ತೆ, ವೈಭವ ಜೀವನ ಹೋಗುತ್ತೆ ಅಂತ ನಾನು ಸಂಕಟ ಪಡ್ತಿಲ್ಲ. ನನ್ನನ್ನೇ ನಂಬ್ಕೊಂಡಿರೋ ಕುಟುಂಬ, ರೈಸ್ ಮಿಲ್ಲು, ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಕಾರ್ಮಿಕರು ಎಲ್ಲಿ ನೆಲೆ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತಾರಂತ ಭಯ ಆಗುತ್ತೆ ಬಳ್ಳಿ. ಮಾವ, ನಾವು ನಿಂತಿರೋ ನೆಲನೇ ಅಲ್ಲಾಡುವಾಗ ನಾವು ಇನ್ನೊಬ್ರಿಗೆ ಹೇಗೆ ಆಸರೆ ಕೊಡೋಕ್ಕಾಗತ್ತೆ? ನೀವಾಗೆ ಯಾರಿಗೂ ದ್ರೋಹ ಮಾಡಿಲ್ವಲ್ಲ. ಮುಂದೆ ಆಗೋದನ್ನ ಕಲ್ಪಿಸ್ಕೊಂಡು ಯೋಚನೆ ಮಾಡ್ತಿದ್ರೆ ನೀವು ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಧೈರ್ಯವಾಗಿರಿ ಮಾವ, ದೇವ್ರ ಮೇಲೆ ಭಾರ ಹಾಕೋಣ. ವಿಧಿ ಆಟ ಹೇಗಿದೆಯೋ ಹಾಗೆ ಆಗತ್ತೆ. ಹೌದು ಬಳ್ಳಿ, ಮಹಾಸ್ವಾಮಿಗಳಿಗೆ ಶಾಶ್ವತವಾದ ಪರಿಹಾರ ಸಿಕ್ಕಿಲ್ಲ ಅಂದಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರಲ್ಲಿ ಪ್ರಯೋಜನವೇ ಇಲ್ಲ. ಸರಿ, ನೀನು ನಾಳೆಯಿಂದ ಬೆಳಗ್ಗೆ ಬೇಗ ಹೇಳಬೇಕಲ್ಲ, ಮಲ್ಕೋ. ಸರಿ ಮಾವ, ನೀವು ಮಲ್ಕೊಳ್ಳಿ. ನೆನ್ನೆ ಹೇಳಿದ ರೀತಿ ಮುತ್ತು ಮಾವನ ಕಷ್ಟಗಳ ಪರಿಹಾರಕ್ಕೋಸ್ಕರ ಇವತ್ತಿಂದ 3 ದಿನ ಕಠಿಣವಾದ ವ್ರತನ ಮುನೇಶ್ವರನ ದೇವಸ್ಥಾನದಲ್ಲಿ ಮಾಡ್ತಿದ್ದೀನಿ. ಈ ವ್ರತಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಾಂಗವಾಗಿ ನಡೆಯೋ ಹಾಗೆ ನೀವೇ ನೋಡ್ಕೋಬೇಕು. ನನಗೆ ಆಶೀರ್ವಾದ ಮಾಡಿ ಅಕ್ಕ. ಅತ್ತೆ, ಮೊದಲನೇ ದಿನದ ವ್ರತ ಮಾಡಕ್ಕೆ ಹೋಗ್ತಿದ್ದೀನಿ, ನನಗೆ ಆಶೀರ್ವಾದ ಮಾಡಿ. ಬೆಳ್ಳಿ, ಮುತ್ತುಗೋಸ್ಕರ, ಈ ಮನೆಗೋಸ್ಕರ ದೇವಸ್ಥಾನದಲ್ಲಿ ಮೊಳಕಾಲಲ್ಲಿ ಪ್ರದಕ್ಷಿಣೆ ಹಾಕಕ್ಕೆ ಹೊರಟಿದೀಯಾ. 2 ಹೆಜ್ಜೆ ಮೊಳಕಾಲಲ್ಲಿ ಮುಂದಕ್ಕೆ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ನಮ್ಮ ಎಲ್ಲರ ಒಳ್ಳೇದಕ್ಕೋಸ್ಕರ ಇಡೀ ದೇವಸ್ಥಾನನೇ ಮೊಣಕಾಲಲ್ಲಿ ಪ್ರದಕ್ಷಿಣೆ ಹಾಕಕ್ಕೆ ಹೊರಟಿದೀಯಾ. ಆ ದೇವ್ರು ನಿನಗೆ ಶಕ್ತಿ ಕೊಡಲಿ, ನಿನಗೆ ಒಳ್ಳೇದಾಗಲಿ ಬೆಳ್ಳಿ. ಅತ್ತೆ, ಐಶು ಎಲ್ಲಿ? ಐಶು, ಐಶು, ಹೊತ್ತಾಗ್ತಿದೆ, ಬೇಗ ಬಾ. ಅದಕ್ಕೆ ನಾನು ರೆಡಿ ಇದ್ದೀನಿ, ಹೊರಡೋಣವಾ? ಷಣ್ಮುಗಣ್ಣ, ಮುತ್ತು ಮಾವ ಎಲ್ಲಿ? ಮುತ್ತು ಕಾರ್ ಹತ್ರ ವೇಟ್ ಮಾಡ್ತಾ ಇದ್ದಾನೆ. ತಂಗವ್ವ, ನಿನ್ನ ಕಣ್ಣಲ್ಲಿರೋ ಧೈರ್ಯ, ಮನಸ್ಸಲ್ಲಿರೋ ಆತ್ಮವಿಶ್ವಾಸ ನೋಡ್ತಾ ಇದ್ರೆ ವ್ರತ ಅಡೆತಡೆಗಳಿಲ್ಲದೆ ಸಾಂಗವಾಗಿ ನೆರವೇರೋ ಶುಭ ಶಕುನ ಅನ್ನಿಸ್ತಾ ಇದೆ. ಮೊನಕಾಳು ಪ್ರದಕ್ಷಿಣೆ ಮಾಡಕ್ಕೆ ಈ ಜಾಗ ತುಂಬಾ ನೀಟಾಗಿದೆ. ನೆನ್ನೆ ಹೇಳಿದ್ಯಲ್ಲೋ, ಬೆಳ್ಳಿ ಒಂದ್ಸರಿ ನೋಡಿದ್ರೆ ಅವಳಿಗೂ ಸಮಾಧಾನ ಅಲ್ವಾ? ಅದಕ್ಕೆ ಬನ್ನಿ ನೋಡಿ. ಇದೇನ್ ಷಣ್ಮುಗಣ್ಣ, ಫುಲ್ ಸಿಮೆಂಟ್ ಹಾಕಿದ್ದಾರೆ, ಪ್ರದಕ್ಷಿಣೆ ಮಾಡಕ್ ಸೂಪರ್ ಆಗಿದೆ, ಹಾಗಿದೆ ಹೀಗಿದೆ ಅಂತ ಹೇಳಿದ್ರಿ. ನನಗೂ ಅದೇ ಅರ್ಥ ಆಗ್ತಿಲ್ಲ. ನಿನ್ನೆ ರಾತ್ರಿ ಬಂದಾಗ ಜಾಗ ನೀಟಾಗೇ ಇತ್ತು, ಅರ್ಚಕರ ಹತ್ರ ಮಾತಾಡ್ಕೊಂಡು ಹೋಗಿದ್ದೆ. ಈಗ ರಾತ್ರಿ ಹೀಗಾಗಿ ಹೇಗೆ ಸಾಧ್ಯ? ಇಲ್ಲ ಅರ್ಚಕರೇ, ನಿನ್ನೆ ನಾನು ಬಂದು ನೋಡಿದಾಗ ಪ್ರಾಕಾರ ಎಲ್ಲ ಗಾರೆ ಸಿಮೆಂಟ್ ಹಾಕಿ ಅಚ್ಚುಕಟ್ಟಾಗಿತ್ತಲ್ಲ, ಈಗೇನು ಮಣ್ಣು ಕಲ್ಲು ತುಂಬಿಕೊಂಡಿದೆ? ಹೌದು, ನನಗೂ ಆಶ್ಚರ್ಯ ಆಗ್ತಿದೆ. ಬೆಳಗ್ಗೆ ಬಂದಾಗ ನೋಡಿದಾಗಲೇ ಇದೆಲ್ಲ ಗೊತ್ತಾಗಿದ್ದು ನನಗೆ. ಆದರೆ ಪಂಚಾಯಿತಿ ಅಧ್ಯಕ್ಷರು ಇದನ್ನೆಲ್ಲ ತೆಗೆಸಿ ಟೈಲ್ಸ್ ಹಾಕ್ಸ್ತೀರಿ ಅಂತ ಹೇಳಿದರು. ಅವರೇ ಏನಾದರೂ ನನ್ನ ಗಮನಕ್ಕೆ ತರದೆ ಈ ಗಾರೆನೆಲ್ಲ ತೆಗೆಸಾಕಿದ್ದಾರೆ ಅಂತ ಅನಿಸುತ್ತೆ. ಅರ್ಚಕರೇ, ನಮ್ಮ ಬೆಳ್ಳಿ ಇಲ್ಲಿ ಮೊಣಕಾಲ್ ಪ್ರದಕ್ಷಿಣೆ ಮಾಡಬೇಕು, ಹೇಗೆ ಮಾಡಕ್ ಸಾಧ್ಯ? ಇಲ್ಲಿ ಮೊಣಕಾಲು ಪ್ರದಕ್ಷಿಣೆ ಮಾಡೋದಾ? ಬರಿಗಾಲಲ್ಲಿ ನಡೆಯೋದೇ ಕಷ್ಟ, ಸಾಧ್ಯನೇ ಇಲ್ಲ.